ಸಿದ್ಧಾರ್ಥ ಗೌತಮ ಬುದ್ಧನ ಕಾಲದಲ್ಲಿ ಭಾರತದ ಕಿಶೋರನೊಬ್ಬನು ಕೈಗೊಂಡ ಪಾರಮಾರ್ಥಿಕ ಪಯಣದ ಚಿತ್ರಣ ನೀಡುವ ಕಾದಂಬರಿಯೇ ಸಿದ್ಧಾರ್ಥ. ಬ್ರಾಹ್ಮಣನೊಬ್ಬನ ಪುತ್ರನಾದ ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿಗಳ ಜೊತೆ ಸೇರಿಕೊಳ್ಳಲು ತನ್ನ ಗೆಳೆಯ ಗೋವಿಂದನೊಂದಿಗೆ ಮನೆ ಬಿಟ್ಟು ತೆರಳುತ್ತಾನೆ. ಇಬ್ಬರು ಜ್ಞಾನೋದಯಕ್ಕಾಗಿ ಹಾತೊರೆಯುತ್ತಾರೆ. ತನ್ನ ತಂದೆಯ ಇಚ್ಛೆಗೆ ವಿರುದ್ಧವಾಗಿ ಸಿದ್ಧಾರ್ಥ ಇಹಲೋಕದ ಸುಖಭೋಗಗಳನ್ನು ತೊರೆದು ಭಿಕ್ಷುವಾಗುತ್ತಾನೆ. ಈ ಜಗತ್ತು ಮತ್ತು ಅದರ ಆಗುಹೋಗುಗಳ ಬಗ್ಗೆ ತಿರಸ್ಕಾರ ಹೊಂದುತ್ತಾನೆ. ಆದರೆ ಕ್ರಮೇಣ ಅದೇ ಸಿದ್ಧಾರ್ಥ ಜಗತ್ತಿನ ಸುಖ ಸಂತೋಷಗಳನ್ನು, ಅದರ ಸಂಭ್ರಮ ಸಡಗರವನ್ನು ಅನುಭವಿಸತೊಡಗುತ್ತಾನೆ. ಆ ಸಂತಸದ ಕ್ಷಣಗಳ ನಡುವೆಯೇ ಧರ್ಮ ಪ್ರಜ್ಞೆಯು ಅವನಲ್ಲಿ ಜಾಗೃತಗೊಳ್ಳುತ್ತದೆ. ಅವನು ಮತ್ತೆ ಐಹಿಕ ಸುಖಭೋಗಗಳನ್ನು ತೊರೆಯುತ್ತಾನೆ. ಗೌತಮ ಬುದ್ಧನ ಕಾಲದಲ್ಲಿ ಬರುವ ಸಿದ್ಧಾರ್ಥನಿವನು.